ಈಗ ನೀವು ಇಲ್ಲಿ ಅಂಗಡಿಗಳಲ್ಲೇ ಕೇಳಿ, ಬಟ್ಟೆ ಅಂಗಡಿಲಿ ಫುಟ್ಪಾತೇ ಬೇಕು ಅಂತಲೇ ಅವ್ರು ಇದು ಮಾಡೋದು. ಏಕೆಂದ್ರೆ ಹೆಚ್ಚಿದ್ರು 1 ವರ್ಷ ಹೆಚ್ಚಿದ್ರು, ತಿರ್ಗಾ ಅವರೇ ಇದು ಮಾಡಿಬಿಟ್ಟು ಫುಟ್ಪಾತ್ ಹಾಕಿ ನಮಗೂ ವ್ಯಾಪಾರ ಆಯ್ತದೆ ನಿಮಗೂ ವ್ಯಾಪಾರ ಆಯ್ತದೆ ಅಂತ ಇದು ಮಾಡಿದರು. ಏಕೆಂದರೆ ಎಲ್ಲರ ಜೀವನವೂ ಏಕೆ ಅವರು ಜೀವನ ಮಾಡ್ತಾರೆ, ನಾವು ಜೀವನ ಮಾಡ್ತೀವಿ. ಅವರು ಒಂದು ಸ್ವಲ್ಪ ನಗ್ಗ ಜಾಸ್ತಿ ದುಡಿದ್ರೆ ನಾವು 20 ಪೈಸೆ ಜಾಸ್ತಿ ದುಡ್ಕೋತೀವಿ. ಮನೆ ಒಂದು ಫ್ಯಾಮಿಲಿ ಅನ್ನೋದು ಇರ್ತದೆ. ಅವರು ಮೇಡಮ್ ಏಕೆಂದರೆ ಈಗ ಮಕ್ಕಳುಗಳಿರ್ತವೆ, ವಿದ್ಯಾಭ್ಯಾಸಕ್ಕೆ ಮಾಡೋದು. ನಾವು ಈಗಲೇ 25-30 ವರ್ಷದಿಂದ ನಾವು ಇದೇ ಜೀವನ ಮಾಡ್ಕೊಂಡು ಹೋಗ್ತಾಯಿದ್ವಿ. ಬೇರೆ ಜೀವನ ಇಲ್ಲ ನಮ್ಮದು. ನಮಗೇನು ಗೊತ್ತೂ ಇಲ್ಲ. ಇದು ಬಿಟ್ಟರೆ ಬೆಳಿಗ್ಗೆ ಬರೋದು, ವ್ಯಾಪಾರ ಮಾಡೋದು, ಮನೆಗೋಗೋದು, ಅದೇ ಜೀವನ ನಮ್ಮದು. ಅದೇ ಸರ್, ನೀವು ಎಷ್ಟಕ್ಕೆ ತರ್ತೀರಾ, ಎಷ್ಟಕ್ಕೆ ವ್ಯಾಪಾರ ಮಾಡ್ತೀರಾ? ನಮ್ಮದು ಎಲ್ಲ ಯಾಕೆಂದ್ರೆ ಒಂದು 10, 20, 30 ರೂಪಾಯಿ ಇಟ್ಕೊಂಡು ವ್ಯಾಪಾರ ಮಾಡ್ತೇವೆ. ಯಾಕಂದರೆ ನಿಮಗೆ ಆ ಶಾಪ್ ಬಾಡಿಗೆ ಕಟ್ಟಂಗಿಲ್ಲ. ಬಾಡಿಗೆ ಅಂತ ಬಾಡಿಗೆ ಕಟ್ಟಂಗಿಲ್ಲ, ಆದರೆ ನಾವು ರೀಸನಬಲ್ ರೇಟು. ಯಾಕೆಂದ್ರೆ ಅಂಗಡಿಗೂ ರೇಟ್ಗೂ ನಮ್ಮ ರೇಟ್ಗೂ ಭಾರಿ ಡಿಫ್ರೆಂಟ್ ಇರ್ತದೆ. ಯಾಕೆಂದ್ರೆ ಅದಕ್ಕೋಸ್ಕರನೇ ಕಡಿಮೆ ಸಿಗ್ತದೆ ಅಂತ ಎಲ್ಲೆಲ್ಲಿಂದ ಬರ್ತಾರೆ. ಮಾರ್ತಳ್ಳಿ, ವೈಟ್ಪೀಡು, ಕುಣಗಲ್ಲು, ತುಮಕೂರು, ಶಿವಮೊಗ್ಗ, ಮಂಗಳೂರು, ಬೀದರು, ಬೆಳಗಾವಿ ಅಲ್ಲೆಲ್ಲ ಬಂದು ಆಡೋದಾರೆ ಇಲ್ಲಿ. ಸರ್, ಈ ಸರಿ ಸರ್ಕಾರ ಇವಾಗ ಏನು ಹೇಳ್ತಾರೋ ಅದನ್ನು ಕೇಳೋಕ್ಕಿಲ್ಲ ಮೇಡಮ್. ಕೇಳೋಕ್ಕೆ ಹೆಂಗಿರೋಕ್ಕಾಯ್ತದೆ? ನಾವು ಹೋರಾಟ ಮಾಡಲೇಬೇಕು. ಯಾಕೆಂದ್ರೆ ಹಂಗೆ ಕೇಳೋಕ್ಕಾಯ್ತದೆ? ಅವ್ರು ಹೇಳ್ದಂಗೆ ಕೇಳಕ್ಕೆ ಹೋಗ್ಬಿಟ್ರೆ ನಮಗೆ ಬೀದಿ ಪಾಲಾಗೈತದೆ. ನಾವು ನಿಮ್ಗೇನಾದರೂ ಸಂಘ ಮಾಡ್ಕೊಂಡಿದ್ದೀರಾ? ಸಂಘ ಐತೆ ಮೇಡಮ್. ಏನಂತ ಹೆಸರಿದೆ? ಬೀದಿ ವ್ಯಾಪಾರಿಗಳ ಸಂಘ. ಎಷ್ಟು ಜನ ಇದ್ದೀರಾ ಆ ಸಂಘದಲ್ಲಿ? ಅಲ್ಲಿ ಒಂದು 300-400 ಜನ ಅವರೇ. ನಿಮಗೆ ಅಧ್ಯಕ್ಷರು ಯಾರು? ಅಧ್ಯಕ್ಷರು ಇಬ್ಬರು ಅವರೇ ಮೇಡಮ್. ಅದು ಇದರಲ್ಲಿ ಸುರೇಶ್ ಅಂತ ಅವರೇ, ರಂಗಸ್ವಾಮಿ ಅಂತ ಅವರೇ. ಮೀಟಿಂಗ್ ಏನಾದ್ರು ಕರೆದಿದ್ರಾ? ಇನ್ನೂ ಮಾತಾಡಿಲ್ಲ. ನಾವು ಈಗ ಫೋನ್ ಮಾಡಿ ಕೇಳ್ತೀವಿ ಅವ್ರು ಏನು ಅಂತ. ಬಂದಿರೋದು ನಾವು ನನಗೂ ಬೆಳಿಗ್ಗೆ ನ್ಯೂಸ್ ಗೊತ್ತಾಯಿತು ಇದರಲ್ಲೆಲ್ಲ, ಫೇಸ್ಬುಕ್ಕಲ್ಲೆಲ್ಲವ. ನಾನು ಟಿ ವಿಲಿ ಮೊನ್ನೆಲ್ಲ ಅಲ್ಲ, 1 ವಾರ ಮುಂಚೆಲೇ ಇದರಲ್ಲಿ ಕೇಳಿದ್ದೆ, ವಾರ್ತೆಲಿ ಮಾತಾಡಿದರು ಸಾಹೇಬರು. ಏಕೆಂದರೆ ಆ ತೋರದಲ್ಲಿ ನಿರ್ಧಾರ ತೆಗೆದು ತಪ್ಪು ಬೇಡ. ಏಕೆಂದರೆ ಅವ್ರು ಮುಖ್ಯಮಂತ್ರಿ ಆಗಬೇಕು ಅಂತ ಆಸೆ ಪಡ್ತಾರೆ. ಆಗಲಿ, ಒಳ್ಳೇದಾಗಲಿ, ದೇವ್ರು ಒಳ್ಳೇದು ಮಾಡಲಿ, ನಾವು ಕೇಳ್ಕೊತೀವಿ. ಏಕೆಂದ್ರೆ ಬಡವ್ರ ಪರವಾಗಿ ನಿಂತ್ಕೊಳ್ಳಿ. ಇಷ್ಟು ದಿನ ನಿಂತ್ಕೊಂಡೆ ಅಲ್ವಾ ಸರ್ 3 ಗ್ಯಾರಂಟಿ ಕೊಟ್ಟಿರೋದು ನಿಮಗೆ? ಗ್ಯಾರಂಟಿ ಬೇಡಿ ಮೇಡಮ್. ನಾವು ಹೇಳ್ತಾ ಇರೋದು ವಿದ್ಯಾಭ್ಯಾಸ ಫ್ರೀ ಕೊಡಲಿ, ಆಸ್ಪತ್ರೆ ಫ್ರೀ ಕೊಡಲಿ. ಪಾಪ ಬಡವ್ರುಗಳು ಆಸ್ಪತ್ರೆಗೆ ಹೋಗ್ಬಿಟ್ರೆ ದುಡ್ಡು ಕಟ್ಟೋದಿಲ್ಲ, ಜೀವ ಹಿಂಡುತ್ತಾ ಇರ್ತಾರೆ ಮೇಡಮ್. ಕೊಡಲಿ ಮೇಡಮ್, ಬದುಕ್ತಾರೆ. ಅವ್ರ ಹೆಸರು ಹೇಳ್ತಾರೆ, ಫೋಟೋ ಇಟ್ಕೊಂಡು ಪೂಜೆ ಮಾಡ್ತಾರೆ. ಕುಮಾರಸ್ವಾಮಿ ಅಂತವ್ರಿಗೆ ನಿಜವಾಗ್ಲೂ ಮಂಡ್ಯದಲ್ಲಿ ಎಲ್ಲ ಈಗಲೂ ನಾವು ಫೇಸ್ಬುಕ್ಕಲ್ಲೆಲ್ಲ ಫೋಟೋ ಇಟ್ಕೊಂಡು ಪೂಜೆ ಮಾಡ್ತಾರೆ. ನಾವು ನಿಜವಾಗ್ಲೂ ಸಾಕ್ಷಿಯಾಗಿ ನೋಡಿದ್ವಿ. ಆಸ್ಪತ್ರೆ ಫೀಸ್ ಕಟ್ಟಿರೋದಕ್ಕೆ ಯಾಕೆ ಮೇಡಮ್? ಒಳ್ಳೇದು ಮಾಡಲಿ. ಕುಮಾರಸ್ವಾಮಿ ಒಳ್ಳೇದು ಮಾಡಿದ್ದಾರೆ ಅಂತೀರಾ? ಮಾಡ್ಯ ಮೇಡಮ್. 4 ಜನಕಾರ ಒಳ್ಳೇದು ಮಾಡ್ಯಾರ. ನೀವು ಯಾರು ಕಡೆ? ಕಾಂಗ್ರೆಸ್, ಜನತಾದಳನ, ಬಿಜೆಪಿ? ನಾವು ಆದಿಲ್ಲ, ದೇವೇಗೌಡರು ನಮ್ದು ಇದು. ಅದಕ್ಕೆ ನಿಮ್ಗೆ ಅವ್ರು ಮಾಡಿದ್ದಾರೆ? ಇಲ್ಲ, ಅವ್ರು ಮಾಡ್ಯಾರೆ ಅಂತಲ್ಲ, ಮಾಡ್ಯಾರೆ. ಏಕೆಂದ್ರೆ ನಮ್ಮ ಬಿಡಿ, ಬೇರೆಯವ್ರು ಕೇಳ್ಕೆ ಬನ್ನಿ. 4 ಜನ ಕೇಳಿ, ನನ್ನ ಬಿಟ್ಬಿಟ್ಟು ಅದೇ ಪಕ್ಷ ನಾನು ಹೇಳ್ತೀನಿ. ಬೇರೆಯವ್ರು ಕೇಳಿ ಕುಮಾರಸ್ವಾಮಿ ಏನು ಮಾಡ್ಯಾರೆ, ಅವ್ರ ಥರ ಮಾಡೋಕ್ಕಾಯ್ತದ ಅಂತ ಕೇಳೋದು ಸ್ವಲ್ಪ ಹೋಗ್ಬಿಟ್ಟು.